ವಿಧಾನಸೌಧ ಕಟ್ಟೋದಕ್ಕೆ ಕಾರಣಕರ್ತರಾದಂಥ ಕೆಂಗಲ್ ಹನುಮಂತಯ್ಯನವ್ರು ಹುಟ್ಟಿದ ದಿನ ಇಂದು 10ನೇ ತಾರೀಕು ಫೆಬ್ರವರಿ 1908 ಹುಟ್ಟಿದ್ರು. ಎಂಥ ಮನುಷ್ಯ ಆಗುತ್ತೇನ್ರಿ. ವಿಧಾನಸೌಧ ಕಟ್ಟೋಕ್ಕೆ ಕಾರ್ಯಭಾರ ಶುರು ಮಾಡಿದ್ರ ಚೀಫ್ ಇಂಜಿನಿಯರ್ ಕರ್ಕೊಂಡು ಕೆಂಗಲ್ ಹನುಮಂತನ ದೇವಸ್ಥಾನಕ್ಕೆ ಹೋಗಿ 1 ಲೋಟ ಹಾಲು ಕೊಟ್ಟು ತಾವು 1 ಲೋಟ ಹಾಲು ಇಟ್ಕೊಂಡು ಹಾಲಿನ ಮೇಲೆ ಪ್ರಮಾಣ ಮಾಡು ಗುರು ನೀನು. ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಲಂಚ ತಿನ್ನಬಾರ್ದು, ಯಾವುದೇ ಕಾರಣಕ್ಕೂ ಒಂದೇ ಒಂದು ಇಟ್ಕಿ ಆ ಕಡೆ ಈ ಕಡೆ ಹೋಗಬಾರ್ದು. ಸಮಸ್ತ ತೆರಿಗೆ ಜನಗಳ ದುಡ್ಡು ಇದು. ಈ ಹಾಲ್ ಮೇಲೆ ಪ್ರಮಾಣ ಮಾಡಿ ಅದೇ ತರ ನಿಸ್ಪೃಹದಿಂದ ನ್ಯಾಯಯುತವಾಗಿ ಬಿಲ್ಡಿಂಗ್ ಕಟ್ತೀನಿ ಅಂದ್ರೆ ಇರಿ, ಇಲ್ಲಿ ಕೆಲಸ ಬಿಟ್ಬಿಡಿ ಅಂದ್ರು. ಆ ಚೀಫ್ ಇಂಜಿನಿಯರ್ ಅಂತ ಪುಣ್ಯಾತ್ಮ ನೋಡ್ರಿ, ಆಯ್ತು ಸರ್ ಹಂಗೆ ಕಟ್ಟೋಣ ಅಂತೇಳಿ ಹಾಲ್ ಮೇಲೆ ಪ್ರಮಾಣ ಮಾಡಿ ಹಾಲು ಕುಡಿದ್ರು. ಅದ್ ಕಟ್ಟೋದ್ರಿಂದ ಇನ್ನೊಂದು ಕಥೆ ಇದೆ. ರಷ್ಯನ್ನಿಂದ ಒಂದು ನಿಯೋಗ ಬಂದು ಬೆಂಗಳೂರಿನೆಲ್ಲ ತೋರಿಸ್ತಾ ಇದ್ದಾಗ ಕೆಂಗಲ್ ಹನುಮಂತಯ್ಯನವರು, ಏನ್ರಿ ಇಡೀ ಬೆಂಗಳೂರು ತುಂಬಾ ಬರೀ ಬ್ರಿಟಿಷ್ನವ್ರು ಕಟ್ಟಿದ ಬಿಲ್ಡಿಂಗೇ ಇದೆ, ನಿಮ್ ವಾಸ್ತುಶಿಲ್ಪ ಕಟ್ಟಿದ್ ಎಲ್ರಿ ನಿಮ್ದು ಹೊಸ ಬಿಲ್ಡಿಂಗ್ ಒಂದು ಇಲ್ವಾ ಅಂದಾಗ ಇದು ಅವ್ರ ತಲೆಗೋಯ್ತು. ಅವರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ನಮ್ಮ ಭೇಟಿ ಮಾಡಿ, ಆಗ ಮಹಾರಾಜರು ಗವರ್ನರು, ಮಹಾಸ್ವಾಮಿ ಹಿಂಗಂತವ್ರಲ್ಲ ಏನ್ ಮಾಡೋದು ಅಂದಾಗ ಮಹಾರಾಜರು ಶಿಲ್ಪಿ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳನ್ನ ಕರೆಸಿದ್ರು. ಪ್ರಾತಸ್ಮರಣೀಯ ಮಹಾನ್ ಭಾವ. ಶಿಲ್ಪಿ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳು ಬಂದು ಶಿಲ್ಪಶಾಸ್ತ್ರದ ಪ್ರಕಾರ, ಕಟ್ಟಡ ಶಾಸ್ತ್ರದ ಪ್ರಕಾರ ಕಟ್ಟಿದಂತ ಭಾರತದ ಏಕೈಕ ಆಧುನಿಕ ಕಟ್ಟಡ ವಿಧಾನಸೌಧ. ಶಿಲ್ಪಶಾಸ್ತ್ರದ ಪ್ರಕಾರ ಕಟ್ಟಿದಂತ ಏಕೈಕ ಆಧುನಿಕ ಕಟ್ಟಡ ರೀ ವಿಧಾನಸೌಧ. ಅದನ್ನ ಕಟ್ಟಿದ ಮೇಲೆ ದ ಗ್ರೇಟ್ ವಾಕ್ಯ ವಿಧಾನಸೌಧ ಮುಂದೆ ನೋಡಿ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಬರ್ಸ್ತವ್ರು ಇದೇ ಕೆಂಗಲ್ ಹನುಮಂತಯ್ಯನವರು. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಬರ್ಸೋರು CM ಇಂದ ಇಳಿದು ಬಿಟ್ಟಿದ್ರಲ್ಲ, ಆಗ ಅದನ್ನ ಮುಚ್ಚಾಕ್ಬಿಟ್ಟಿದ್ರು ರೇ ಈಗಿನ ಜನ. ಆಮೇಲೆ ಅವರು ತೀರ್ಕೊಳ್ಳೋಂಥ ಕಾಲದಲ್ಲಿ 1980ರಲ್ಲಿ ಅರಸು ಅವರು ಡೆತ್ ಬೆಟ್ಟಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ. ಆಗೆಲ್ಲ ದೊಡ್ಡ ಆಸ್ಪತ್ರೆ ಇರಲಿಲ್ಲ, CM ಆಗಿದ್ರು PM ಆಗಿದ್ರು, ಆಗ ಗೌರ್ಮೆಂಟ್ ಹಾಸ್ಪಿಟಲ್ ಸೇರ್ಬೇಕಾಯ್ತು. ಆಗ ವಿಕ್ಟೋರಿಯಾ ಹಾಸ್ಪಿಟಲ್ ಡೆತ್ ಬೆಡ್ ಅಲ್ಲಿ ಇದ್ದಾಗ ಅರಸು ಬಂದು, ಈಗ ಏನ್ ಮಪ್ಪ ಹಿಂಗೆ ಆಗೋಯ್ತಲ್ಲ, ಏನು ಏನಾರು ಕೊನೆ ಆಸೆ ಇದ್ರೆ ಹೇಳಿ ಹನುಮಂತ, ಏನಾರು ಮಾಡೋಣ ಅಂತಂದಾಗ ಮಹಾಸ್ವಾಮಿ ಏನು ಬೇಡಿ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಿದೆಯಲ್ಲ ಅದನ್ನ ಪುನಃ ಲಾಕ್ಸಿ ಅಂತ ಪುನಃ ಹಾಕ್ಸಿ ಅವರು ಕಣ್ಮುಚ್ಕೊಂಡ್ರು ಕಣ್ರಿ. ಅಂಥ ಪುಣ್ಯಾತ್ಮ ಕೆಂಗಲ್ ಹನುಮಂತಯ್ಯರು ಹುಟ್ಟಿದ ದಿನ. ವಿಧಾನಸೌಧ ನೋಡಿದಾಗಲೆಲ್ಲ ನೀವು ಶಿಲ್ಪಿ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳು, ಜಯಚಾಮರಾಜ ಒಡೆಯರು, ಕೆಂಗಲ್ ಹನುಮಂತಯ್ಯವ್ರನ್ನ ನೆನೆಸ್ಕೊಳ್ಳೋದನ್ನ ಮರಿಬೇಡಿ.